ನವರಾತ್ರಿಯ 3ನೇ ದಿನ ದುರ್ಗಾ ಮಾತೆಯನ್ನ ಚಂದ್ರಘಂಟಾ ರೂಪದಲ್ಲಿ ನೋಡ್ತಾ ಇದೀವಿ. ಹಾಗೆ ಆಕೆಯನ್ನ ಆರಾಧನೆ ಮಾಡ್ತಾ ಇದೀವಿ. ಇಲ್ಲಿ ಚಂದ್ರಘಂಟಾ ಅಂದ್ರೆ ಚಂದ್ರ ಹಾಗೂ ಗಂಟೆ ಎಂದು ಹೇಳಲಾಗುತ್ತೆ. ಮದುವೆಯ ನಂತರ ಪಾರ್ವತಿ ದೇವಿಯನ್ನ ಚಂದ್ರಘಂಟಾ ಅಂತ ಕರೆಯಲಾಯಿತು. ಆಕೆ ಮದುವೆಯ ನಂತರ ಅತಿ ರೌದ್ರವಾದ ರೂಪವನ್ನ ತಾಳ್ತಾಳೆ. ಆ ರೂಪಕ್ಕೆ ನಾವು ಚಂದ್ರಘಂಟಾ ಅಂತ ಕರಿತೀವಿ. ಹಾಗಾದ್ರೆ ಈ ರೂಪದ ಹಿಂದಿನ ಕಥೆಯನ್ನ ನೀವು ತಿಳ್ಕೋಬೇಕು ಅಲ್ವಾ? ನಾನು ತಿಳಿಸ್ತಾ ಹೋಗ್ತೀನಿ ಈ ಸಣ್ಣ ವಿಡಿಯೋ ನಿಮಗಾಗಿ. ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಹಾಗೆ ಯೂಟ್ಯೂಬ್ ನಲ್ಲಿ ನನ್ನ ಫಾಲೋ ಮಾಡಿ ನವರಾತ್ರಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೋಬಹುದು. ಮಾತೆಯ ಹಣೆಯ ಮೇಲೆ ಗಂಟೆಯ ಆಕಾರ ಅರ್ಧಚಂದ್ರ ಇರೋದ್ರಿಂದ ಆಕೆಗೆ ಈ ಹೆಸರು ಬಂದಿದೆ. ಹೊಸದಾಗಿ ಮದುವೆಯಾದಂತಹ ದುರ್ಗಾ ಮಾತೆಯನ್ನ ಚಂದ್ರಘಂಟಾ ರೂಪದಲ್ಲಿ ತೋರಿಸಲಾಗುತ್ತೆ. ಪಾರ್ವತಿ ದೇವಿ ಕಠಿಣವಾದ ತಪಸ್ಸನ್ನ ಮಾಡಿ ಶಿವನನ್ನ ಮದುವೆಯಾಗುವಲ್ಲಿ ಯಶಸ್ವಿಯಾಗ್ತಾಳೆ. ವಿವಾಹ ಸಂದರ್ಭದಲ್ಲಿ ಕೈಲಾಸದ ಗಣಗಳೊಂದಿಗೆ ಶಿವನು ಪಾರ್ವತಿಯ ಅರಮನೆಯನ್ನ ಪ್ರವೇಶ ಮಾಡ್ತಾನೆ. ಅತಿ ಭಯಾನಕವಾಗಿ ಕಾಣುತ್ತಿದ್ದಂತಹ ಶಿವನನ್ನ ನೋಡಿ ಪಾರ್ವತಿ ದೇವಿಯ ತಾಯಿ ಮೂರ್ಛೆ ಹೋಗ್ಬಿಡ್ತಾಳೆ. ಆಗ ಪಾರ್ವತಿ ದೇವಿಯು ಚಂದ್ರಘಂಟಾ ರೂಪದಲ್ಲಿ ಶಿವನ ಮುಂದೆ ಪ್ರತ್ಯಕ್ಷಳಾಗಿ ಶಿವನು ರಾಜಕುಮಾರನ ರೂಪವನ್ನು ತಾಳಬೇಕಾಗಿ ವಿನಂತಿ ಮಾಡಿಕೊಳ್ತಾಳೆ. ಕೊನೆಗೆ ಶಿವನು ಸುಂದರವಾದ ವರನ ರೂಪವನ್ನ ತಾಳ್ತಾನೆ. ನಂತರ ಶಿವ ಪಾರ್ವತಿಯ ಮದುವೆ ನೆರವೇರುತ್ತೆ. ಚಂದ್ರಘಂಟಾ ದೇವಿಯು ಸಿಂಹದ ಮೇಲೆ ಸವಾರಿ ಮಾಡ್ತಾಳೆ ಮತ್ತು 10 ಕೈಗಳಲ್ಲಿ ವಿವಿಧ ಆಯುಧಗಳನ್ನ ಹಿಡಿದಿದ್ದಾಳೆ. ಇದು ಶೌರ್ಯ ಮತ್ತು ಧೈರ್ಯವನ್ನ ಪ್ರತಿನಿಧಿಸುತ್ತೆ. ನವರಾತ್ರಿಯ 3ನೇ ದಿನದಂದು ಕೆಂಪು ಬಣ್ಣಕ್ಕೆ ವಿಶೇಷ ಸ್ಥಾನವಿದೆ. ಚಂದ್ರಘಂಟಾ ದೇವಿಯನ್ನ ಪೂಜೆ ಮಾಡೋದ್ರಿಂದ ಮಾನಸಿಕ ಶಾಂತಿ, ಸುಖ, ಸಮೃದ್ಧಿ ಸಿಗುತ್ತೆ ಅಂತ ನಂಬಲಾಗಿದೆ. ಆಕೆಯ ಕೈಯಲ್ಲಿರುವಂತಹ ಘಂಟಾನಾದವು ಭೂತ ಪ್ರೇತಗಳಿಂದ, ನಕಾರಾತ್ಮಕ ಶಕ್ತಿಗಳಿಂದ ನಮ್ಮನ್ನ ದೂರ ಇಡುತ್ತೆ ಅನ್ನೋ ನಂಬಿಕೆ ನಮ್ಮಲ್ಲಿದೆ. ಇನ್ನೊಂದು ಇಂಟ್ರೆಸ್ಟಿಂಗ್ ಸಂಗತಿ ಏನು ಅಂದ್ರೆ, ತನ್ನ ಕೈಗಳಲ್ಲಿ ಅನೇಕ ರೀತಿಯ ಆಯುಧಗಳನ್ನ ಹೊಂದಿದ್ರು ಕೂಡ ಯುದ್ಧಕ್ಕೆ ಸಿದ್ಧಳಾಗಿದ್ದಾಳೆ ಅಂತ ಕಾಣ್ತಿದ್ರು ಕೂಡ ಆಕೆ ಅಪಾರ ಕಾಳಜಿ ಮತ್ತು ತಾಯಿ ಗುಣವನ್ನ ಹೊಂದಿದ್ದಾಳೆ.